ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀವಿ ನೋಡ್ರಿ. ಈ ಒಂದು ಪೂಜೆಯಲ್ಲಿ ಬಳಸಿರುವಂಥ ಹೂಗಳನ್ನು ನಾವು ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಅಂದರೆ ನಾವು ದೇವರ ಮನೆಯಲ್ಲಿ ದಿನಾಲೂ ಹೂವನ್ನು ಏರಿಸ್ತೀವಿ ದೇವರಿಗೆ. ಈ ಒಂದು ಹೂಗಳನ್ನು ಮಾರನೇ ದಿವಸ ಏನು ಮಾಡಬೇಕು ಅಂತಂದು ಕೆಲವರಿಗೆ ಗೊತ್ತಿರೋಂಗಿಲ್ಲ. ಮತ್ತು ದೇವರ ಪೂಜೆಯಲ್ಲಿ ಬಳಸಿರುವಂಥ ಹೂಗಳನ್ನು ಕೆಲವರು ಎಲ್ಲಂದ್ರೆ ಅಲ್ಲಿ ಎಸಿತಾರೆ. ಮತ್ತು ಆ ಥರ ಎಲ್ಲ ಮಾಡಬಾರ್ದು ಅಂತ ಒಂದು ಇದು ನೋಡಿರಿ. ಮತ್ತು ಈ ಒಂದು ಪೂಜೆಯಲ್ಲಿ ಬಳಸಿದ ಹೂಗಳನ್ನು ನಾವು ಎಸಿಬೋದಾಗಿಲ್ವಾ, ಮತ್ತು ಏನೇನು ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ದೇವರ ಪೂಜೆಯಲ್ಲಿ ಬಳಸಿರುವಂಥ ಹೂಗಳನ್ನು ಆದಷ್ಟು ಏನಂತಂದ್ರೆ ನಿರ್ಮಾಲ್ಯ ಅಂತಂದು ಕರೀತಾರೆ. ಒಂದು ದಿವಸ ಏರಿಸಿದ್ದು ಮಾರನೇ ದಿವಸ ಅದನ್ನು ನಿರ್ಮಾಲ್ಯ ಅಂತಲೇ ಕರೀತಾರೆ. ಈ ಪೂಜೆಯಲ್ಲಿ ಬಳಸಿರುವಂಥ ಹೂಗಳನ್ನು ಏನಂದ್ರೆ ತ್ಯಾಜ್ಯ ಅಂತಲೇ ಪರಿಗಣನೆ ಮಾಡಲಾಗಂಗಿಲ್ಲ. ಯಾಕಪ್ಪ ಅಂದ್ರೆ ಪೂಜೆ ಒಂದು ಭಾಗ ಆಗಿರೋದ್ರಿಂದ ಅದು ತ್ಯಾಜ್ಯ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ನೋಡಿರಿ, ಇವುಗಳನ್ನು ಏನಂದ್ರೆ ದೈವಿಕ ಶಕ್ತಿ ಇದ್ರೊಳಗೆ ಅಡಗಿರುತ್ತೆ. ದೇವರಿಗೆ ನಾವು ಏರಿಸಿರೋದ್ರಿಂದ ಈ ಒಂದು ಹೂಗಳನ್ನು ನಾವು ಏನಪ್ಪ ಅಂದ್ರೆ ಗೌರವಯುತವಾಗಿ ನಾವು ಅದನ್ನು ವಿಲೇವಾರಿ ಮಾಡಬೇಕು. ಮತ್ತು ಅದನ್ನು ಏನಂದ್ರೆ ಮರುಬಳಕೆ ಮಾಡೋಕ್ಕೆ ಸಾಧ್ಯ ಆದರೆ ಮರುಬಳಕೆ ಮಾಡಿದ್ರು ಕೂಡ ಒಳ್ಳೇದು ನೋಡಿರಿ. ದೇವರನ್ನು ಪೂಜಿಸುವಾಗ ನೋಡಿರಿ, ನಾರ್ಮಲಿ ನಾವು ಹೂವನ್ನು ಏರಿಸ್ತೀವಿ. ವಿಶೇಷವಾದ ಒಂದು ಮಹತ್ವ ಹೂವು ಏರಿಸೋದು. ಮತ್ತು ದೇವರಿಗೆ ಏನಂತಂದ್ರೆ ತಾಜಾ ಮತ್ತು ಪರಿಮಳಯುಕ್ತ ಹೂವನ್ನು ಅರ್ಪಿಸೋದು ಉತ್ತಮ. ಇದು ಭಕ್ತಿ ಮತ್ತು ನಂಬಿಕೆಯ ಸಂಕೇತನ ಹೌದು. ಆದರೆ ಏನಂದ್ರೆ ಪೂಜೆ ಮುಗಿದ ಮೇಲೆ ಈ ಹೂಗಳನ್ನು ನಾವು ಏನು ಮಾಡಬೇಕು ಅಂತ ಕೆಲವರಿಗೆ ಗೊಂದಲ ಇರುತ್ತೆ. ಕೆಲವರು ಇದನ್ನು ಏನಂತಂದ್ರೆ ಪೂಜೆಯಲ್ಲಿ ಬಳಸಿದ ಹೂಗಳನ್ನು ಕಸದ ಬುಟ್ಟಿಗೆನ ಹಾಕ್ತಾರೆ, ಇಲ್ಲಾಂದರೆ ಎಲ್ಲಂದ್ರಲ್ಲಿ ಬಿಸಾಕಿಬಿಡ್ತಾರೆ ನೋಡಿರಿ. ಆ ಥರ ಎಲ್ಲ ಹಾಕಬಾರ್ದು. ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನಂತಂದರೆ ಇಂಥ ಒಂದು ತಪ್ಪನ್ನು ನಾವು ಮಾಡಬಾರ್ದು. ಪೂಜೆಯಲ್ಲಿ ಬಳಸಿರುವಂಥ ಹೂಗಳನ್ನು ಏನು ಮಾಡಬೇಕು ಅಂತಂದು ನೋಡೋಣಂತೆ. ಇವನ್ನ ಎಲ್ಲಂದ್ರಲ್ಲಿ ಎಸಿಬಾರ್ದು ನೋಡಿರಿ. ಸಾಮಾನ್ಯವಾಗಿ ಏನಂತಂದ್ರೆ ಬಳಕೆಗೆ ಬಾರದಿರುವಂಥ ವಸ್ತುಗಳನ್ನು ನಾವು ಕಸದ ಬುಟ್ಟಿಗೆ ಹಾಕ್ತೀವಿ. ಅದೇ ರೀತಿ ದೇವರ ಪೂಜೆಯಲ್ಲಿ ಬಳಸಿದ ಹೂಗಳನ್ನು ಕೂಡ ನೋಡಿರಿ ಕಸದ ಬುಟ್ಟಿಗೆ ಹಾಕ್ತಾರೆ ಕೆಲವರು. ಧಾರ್ಮಿಕ ದೃಷ್ಟಿಕೋನದಿಂದ ಏನಂತಂದ್ರೆ ಪೂಜೆಯಲ್ಲಿ ಬಳಸಿರೋ ಹೂಗಳನ್ನು ಕಸದ ಬುಟ್ಟಿಗೆ ಹಾಕೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ದೇವರಿಗೆ ಅರ್ಪಿಸಿದ ಹೂಗಳನ್ನು ಪ್ಲಾಸ್ಟಿಕ್ ಅಥವಾ ಇತರ ನಾವು ಬೇರೆ ತ್ಯಾಜ್ಯ ವಸ್ತುಗಳೊಂದಿಗೆ ಬೆರೆಸಬಾರ್ದು. ಮತ್ತು ಅದನ್ನು ಏನಂದರೆ ಸಾವಯವ ತ್ಯಾಜ್ಯ ಆಗಿ ಬಳಸೋದಿಲ್ಲ. ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಇಡೋದು ಉತ್ತಮ. ಮತ್ತು ಪೂಜೆಯಲ್ಲಿ ಬಳಸಿರುವಂಥ ಹೂಗಳನ್ನು ಏನಂತಂದರೆ ತ್ಯಾಜ್ಯದೊಂದಿಗೆ ಇಡಬಾರ್ದು. ಯಾವಾಗಲೂ ಅದನ್ನು ಪ್ರತ್ಯೇಕವಾಗಿ ಒಂದು ಕವರ್ಗೆ ಹಾಕಿ ಇಡಬೇಕು ನೋಡಿರಿ. ಮತ್ತು ಈ ಹೂಗಳನ್ನು ಹೇಗೆಲ್ಲ ಬಳಸ್ಬೋದು ಅಂತಂದ್ರೆ ಕೆಲವರು ಏನಂತಂದ್ರೆ ಪಾರ್ಕ್ ಸಣ್ಣದ ಮನೆ ಹತ್ರ ಉದ್ಯಾನವನ ಏನಾದರೂ ಹೊಂದಿದ್ರೆ ಅಂಥ ಸಂದರ್ಭದಲ್ಲಿ ಪೂಜೆಯಲ್ಲಿ ಬಳಸಿರೋ ಹೂಗಳನ್ನು ಆ ಒಂದು ಮಣ್ಣಿನಲ್ಲಿ ಹೂತಾಕೋದು ಒಳ್ಳೆಯದು. ಗಿಡ ನಿಮ್ಮ ಮನೆ ಹತ್ರ ಗಿಡ ಇದ್ರಪ್ಪ ಅಂತಂದ್ರೆ ಅದರ ಒಂದು ಮಣ್ಣಿನಲ್ಲಿ ಹಾಕೋದು ಚಲೋ ನೋಡಿರಿ. ಮತ್ತು ಇನ್ನು ಕೆಲವೊಂದು ಹೂವಿನ ದಳಗಳನ್ನು ಒಣಗಿಸಿ ಏನಂದ್ರೆ ಪಾಟ್ ಇತ್ತಪ್ಪ ಅಂದ್ರೆ ಪಾಟ್ ಒಳಗೆ ಬಳಸಲು ಏನಂತಂದರೆ ಒಳ್ಳೇದು ನೋಡಿರಿ. ಅಂದರೆ ಅದನ್ನು ಅಲಂಕಾರವಾಗಿ ಬಳಸ್ಕೋಬೋದು. ಇಲ್ಲ ಅಂದ್ರೆ ಈ ಧೂಪ ದ್ರವ್ಯವನ್ನು ಮನೆಯಲ್ಲೇ ಕೆಲವರು ತಯಾರು ಮಾಡ್ತಾರೆ ನೋಡಿರಿ. ಈ ಒಂದು ಹೂಗಳನ್ನು ಒಣಗಿದಂಥ ಒಂದು ಹೂಗಳನ್ನು ಬಳಸಿ ಮಾಡೋದ್ರಿಂದ ಕೂಡ ಪರಿಸರಕ್ಕೂ ಕೂಡ ಪ್ರಯೋಜನಕಾರಿ. ಮತ್ತು ಹಾಗೆ ದೇವರ ಒಂದು ಹೂಗಳನ್ನು ಬಳಸಿದ ಥರ ಆಗುತ್ತೆ. ಮನೆಯಲ್ಲೇ ಧೂಪ ದೀಪ ಎಲ್ಲ ರೆಡಿ ಮಾಡ್ತಾರಲ್ಲ ಅಂಥವ್ರು ಆ ಥರ ಮಾಡ್ಕೋಬೋದು. ಮತ್ತು ಹರಿಯೋ ನೀರಿನಲ್ಲಿ ಕೆಲವ್ರು ಹಾಕ್ತಾರೆ. ಹರಿಯೋ ನೀರಿನಲ್ಲಿ ಅಂತಂದರೆ ಏನಂದ್ರೆ ಬಾವಿಗೆ ಹಾಕ್ತಿದ್ರು. ಮತ್ತು ನದಿಗಳು ಮತ್ತು ಕೊಳಗಳಲ್ಲಿ ಏನಂತಂದ್ರೆ ಹಾಕುವಂಥ ಸಂಪ್ರದಾಯ ಇತ್ತು. ಆದರೆ ಈಗೇನಂದ್ರೆ ಪರಿಸರದ ಒಂದು ಕಾಳಜಿಯಿಂದ ನದಿಯಲ್ಲಿ ಮತ್ತು ಕೊಳದಲ್ಲಿ ಹೂಗಳನ್ನು ಹಾಕಬಾರ್ದು ಅಂತಂದು ಹೇಳ್ತಾರೆ. ಅದು ಹಾಕೋದು ಹೆಂಗೆ ಹಾಕ್ತಾರೆ ಅಂದರೆ ಪ್ಲಾಸ್ಟಿಕ್ ಜೊತೆಗೆ ಹಾಕೋದ್ರಿಂದ ಹಾಕಬಾರ್ದು ಅಂತ ಹೇಳ್ತಾರೆ. ಬರೀ ಹೂವಾದ್ರೆ ಕೊಳೆತು ಹೋಗುತ್ತೆ, ಆದರೆ ಪ್ಲಾಸ್ಟಿಕ್ ಕೊಳೆಯಲ್ಲ. ಅದನ್ನು ಬಟ್ಟೆ ಅಥವಾ ಇತರ ಪೂಜಾ ಸಾಮಗ್ರಿಗಳನ್ನು ಏನಂದ್ರೆ ಅದ್ರ ಜೊತೆಗೆ ಪ್ಲಾಸ್ಟಿಕ್ಕನ್ನು ನೀರಿನಲ್ಲಿ ಕರಗಿಸೋದ್ರಿಂದ ನೀರಿನ ಮಾಲಿನ್ಯ ಹೆಚ್ಚಾಗುತ್ತೆ. ಹಾಗಾಗಿ ಕೆಲವೊಂದು ನಿಯಮಗಳನ್ನು ಪರಿಗಣಿಸೋದು ಮುಖ್ಯ ನೋಡಿರಿ. ಇದಿಷ್ಟು ಏನಂತಂದರೆ ದೇವರ ಪೂಜೆಯಲ್ಲಿ ಬಳಸಿರುವಂಥ ಹೂಗಳನ್ನು ಎಲ್ಲೆಂದರಲ್ಲಿ ಬಿಸಾಕೋದು ತಪ್ಪು ಅಂತಂದು. ಮತ್ತು ಪೂಜೆಯಲ್ಲಿ ಬಳಸಿರೋ ಹೂಗಳನ್ನು ಯಾವಾಗಲೂ ನಾವು ಗಿಡಗಳಿಗೆ ಏನಂತಂದರೆ ತ್ಯಾಜ್ಯವಾಗಿ ಹಾಕ್ಬೋದು. ಅದನ್ನ ಪುಡಿ ಮಾಡಿನ ಹಾಕ್ಬೋದು ನೀವು, ಅಥವಾ ಅದನ್ನೇ ತೊಗೊಂಡು ಪಾಟ್ಗೆ ಹಾಕಿದ್ರೂ ನಡೀತದೆ. ಮತ್ತು ಇಲ್ಲ ಅಂದರೆ ಅಲಂಕಾರವಾಗಿಯೂ ಕೂಡ ಅದನ್ನ ಬಳಸ್ಕೋಬೋದು ನೋಡಿರಿ. ನಾವು ಎಲ್ಲಿ ಬೇಕಂದ್ರೆ ಅಲ್ಲಿ ಈ ಒಂದು ಹೂಗಳನ್ನು ಎಸೆಯೋದೇನಪ್ಪ ಅಂದ್ರೆ ದೇವರಿಗೆ ನಾವು ಮಾಡುವಂಥ ಉಪಚಾರ ಅಂತಂದು ಹೇಳಲಾಗುತ್ತೆ ನೋಡಿರಿ. ಇದರಿಂದ ಏನಂತಂದ್ರೆ ನಮಗೆ ನಕಾರಾತ್ಮಕ ಶಕ್ತಿಯನ್ನು
ಆಕರ್ಷಿಸೋದ್ರ ಜೊತೆಗೆ ಏನಂದ್ರೆ ವಾಸ್ತುದೋಷಕ್ಕೂ ಕೂಡ ಕಾರಣ ಆಗುತ್ತೆ ಅಂತಂದು ಹೇಳಲಾಗುತ್ತೆ. ಹಾಗಾಗಿ ನಾವು ಪೂಜೆಗೆ ಬಳಸಿದ ಹೂಗಳನ್ನು ತೆಗೆದ ನಂತರ ಕೆಲವು ನಿಯಮವನ್ನು ಪಾಲನೆ ಮಾಡೋದು ಕೂಡ ಅತ್ಯಗತ್ಯ. ಇಲ್ಲಾಂದ್ರೆ ಮಣ್ಣಿನಲ್ಲಿ ಏನಂತಂದ್ರೆ ಅದನ್ನು ಹೂತು ಗೊಬ್ಬರವನ್ನು ಮಾಡೋದು ಶ್ರೇಷ್ಠ. ಆ ಒಂದು ಗೊಬ್ಬರವನ್ನು ಗಿಡಗಳಿಗೆ ಹಾಕುವಂಥದ್ದು ನೋಡ್ರಿ. ಇದರಿಂದ ಏನಂತಂದ್ರೆ ಪಾವಿತ್ರ್ಯತೆಯನ್ನು ಉಳಿತೈತಿ ಮತ್ತು ಗಿಡಗಳಿಗೆ ಏನಂದ್ರೆ ಉತ್ತಮ ಪೋಷಕಾಂಶ ಕೂಡ ಸಿಗುತ್ತೆ ಅಂತಂದು ಹೇಳ್ಬೋದು. ಕಾಲಲ್ಲಿ ಆದಷ್ಟು ತುಳಿದೇ ಇರೋ ಕಡೆ ಹಾಕಿದ್ರೆ ಒಳ್ಳೆಯದು. ಯಾಕಪ್ಪ ಅಂದ್ರೆ ನಾವು ಭಕ್ತಿಯಿಂದ ಏನಂದ್ರೆ ದೇವರಿಗೆ ಹೂಗಳನ್ನು ಏರಿಸಿರ್ತೀವಿ ಶ್ರದ್ಧೆ ಭಕ್ತಿಯಿಂದ. ಅದೇ ಥರ ಆ ಒಂದು ಒಣಗಿದ ಹೂವಿಗೂ ಕೂಡ ಗೌರವವನ್ನು ತೋರ್ಬೇಕು ನೋಡ್ರಿ. ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ ಅಂತಂದು ಹೇಳ್ಬೋದು. ಹೂಗಳನ್ನು ನೋಡ್ರಿ ನಾವು ದೇವರಿಗೆ ಏನಂತಂದ್ರೆ ಅರ್ಪಿಸಿದಾಗ ಏನಂತಂದ್ರೆ ಮಾಲೆಯನ್ನು ಹಾಕ್ತೀವಿ ಅಥವಾ ಬಿಡಿ ಹೂವನ್ನು ಏರಿಸ್ತೀವಿ. ಆ ಒಂದು ಹೂಗಳ ಭಾವಸ್ಪರ್ಶದಿಂದ ಏನಂತಂದ್ರೆ ದೇವರ ಮೂರ್ತಿ ಅಥವಾ ಚಿತ್ರಗಳಲ್ಲಿ ಏನಂತಂದ್ರೆ ದೇವತೆಯ ಒಂದು ತತ್ವ ಜಾಗೃತ ಆಗುತ್ತಂತೆ. ಆ ನಂತರ ನೋಡ್ರಿ ದೇವತೆಯ ಮೂರ್ತಿ ಚಿತ್ರದಲ್ಲಿ ಏನಂತಂದ್ರೆ ಸಾತ್ವಿಕತೆ ಮತ್ತು ಚೈತನ್ಯ ಏನಂದ್ರೆ ಆ ಒಂದು ಹೂಗಳ ತೊಟ್ಟಿನ ಮೂಲಕ ಹೂಗಳಲ್ಲಿ ಪ್ರವೇಶ ಮಾಡಿ ಹೂಗಳ ಒಂದು ಗಂಧ ಮತ್ತು ಹೂಗಳಲ್ಲಿರುವಂತಹ ಬಣ್ಣ ಹೆಸರುಗಳಿಂದ ಏನಂದ್ರೆ ಸಂಪೂರ್ಣವಾಗಿ ವಾತಾವರಣದಲ್ಲಿ ಏನಂದ್ರೆ ಪ್ರಕ್ಷೇಪಿತ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ದೇವರಿಗೆ ಅರ್ಪಿಸಿದಂಥ ಹೂಗಳು ನೋಡ್ರಿ ಸಾತ್ವಿಕ ಆಗಿರೋದ್ರಿಂದ ಅವುಗಳ ಒಂದು ಭಾವ ಮತ್ತು ಚೈತನ್ಯ ಆನಂದವನ್ನು ಏನಂತಂದ್ರೆ ಅವು ಪ್ರಕ್ಷೇಪಿಸುತ್ತವೆ ಅಂತ ಹೇಳ್ಬೋದು. ವಾತಾವರಣ ಏನಂದ್ರೆ ಅದರಿಂದ ಶುದ್ಧ ಮತ್ತು ಸಾತ್ವಿಕ ಭಾವಮಯ ಆಗಿರುತ್ತೆ. ಹಾಗಾಗಿ ಈ ಒಂದು ಹೂಗಳನ್ನು ನಾವು ಎಲ್ಲಂದ್ರೆ ಅಲ್ಲಿ ಹಾಕಬಾರ್ದು. ಈ ದೇವರಿಗೆ ಅರ್ಪಿಸಿದಂಥ ಮಾಲೆಯಲ್ಲಿ ನೋಡ್ರಿ ಚೈತನ್ಯದಿಂದ ಏನಂತಂದ್ರೆ ತುಂಬಿಕೊಂಡಿರೋದ್ರಿಂದ ಅವು ವಾತಾವರಣದಲ್ಲಿ ಏನಂತಂದ್ರೆ ಕಣಗಳೊಂದಿಗೆ ಏನಂದ್ರೆ ಸೂಕ್ಷ್ಮ ಸ್ತರದಲ್ಲಿ ಏನಂತಂದ್ರೆ ಬೆರೆತು ಹೋಗಿರ್ತಾವೆ. ಮತ್ತು ದೇವರಿಗೆ ಅರ್ಪಿಸಿದ ಒಂದು ಹೂಗಳು ಏನಂದ್ರೆ ನಿರ್ಮಾಲ್ಯದಲ್ಲಿ ರೂಪಾಂತರ ಆಗ್ತಾವೆ ನೋಡ್ರಿ. ಆ ಒಂದು ಹೂಗಳು ಒಣಗಿದ್ರೂ ಕೂಡ ಅವುಗಳ ಒಂದು ಸಾತ್ವಿಕತೆ ಮತ್ತು ಚೈತನ್ಯ ಏನಂದ್ರೆ ಕಾರ್ಯನಿರತ ಆಗಿರುತ್ತೆ. ವಾತಾವರಣವನ್ನು ನೋಡ್ರಿ ಶುದ್ಧ ಮತ್ತು ಸಾತ್ವಿಕವಾಗಿಡಲು ಏನಂದ್ರೆ ಅವು ಕೂಡ ಸಹಾಯ ಮಾಡ್ತಾವೆ. ಹಾಗಾಗಿ ಏನಂತಂದ್ರೆ ವ್ಯಕ್ತಿ ಅಥವಾ ವಾತಾವರಣದಲ್ಲಿ ಏನಂದ್ರೆ ತೊಂದರೆಯನ್ನು ಹೀರಿಕೊಂಡು ನಮಗೆ ಚೈತನ್ಯವನ್ನು ಅವು ಪ್ರಕ್ಷೇಪಿಸ್ತವೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರಕ್ರಿಯೆಯಿಂದ ಹೂಗಳೇನಂದ್ರೆ ಬೇಗ ಒಣಗೋದು ಮತ್ತು ಕಮರಿದಂತೆ ಕಾಣಿಸ್ತಾವೆ. ಅವುಗಳ ಒಂದು ಬಣ್ಣದಲ್ಲಿ ಬದಲಾವಣೆ ಕೂಡ ಆಗುತ್ತೆ ನೋಡ್ರಿ. ಈ ಥರ ಎಲ್ಲ ಪರಿಣಾಮಗಳು ಆಗಿರ್ತಾವೆ. ನಮ್ಗೆ ಅದರಿಂದ ಆಧ್ಯಾತ್ಮಿಕ ಲಾಭ ಕೂಡ ಐತಿ ಅಂತಲೇ ಹೇಳ್ಬೋದು. ದೇವರಿಗೆ ಅರ್ಪಿಸಿದಂಥ ಹೂವಿನಲ್ಲಿ ನೋಡ್ರಿ ಆಯಾ ದೇವತೆಯ ಒಂದು ತತ್ವಗಳನ್ನು ಅದು ಗ್ರಹಿಸಿರೋದ್ರಿಂದ ಏನಂದ್ರೆ ಅದರ ಉಪಯೋಗವನ್ನು ನಿರ್ಮಾಲ್ಯ ಅಂತಂದು ತಲೆಯಲ್ಲಿ ಮುಡಿದ್ರೆ ಅಥವಾ ಹರಿಯೋ ನೀರಿನಲ್ಲಿ ವಿಸರ್ಜನೆ ಮಾಡಿದ್ರಂತಂದ್ರೆ ಅದೇನಂದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಮ್ಗೆ ಲಾಭ ಆಗುತ್ತಂತಲೇ ಹೇಳ್ಬೋದು. ಮತ್ತು ನಾವು ಅದನ್ನೇನಂದ್ರೆ ಕವರ್ಗೆಲ್ಲ ಹಾಕಬಾರ್ದು. ನೀರಿಗೆ ಹಾಕೋದಾತಪ್ಪ ಅಂದ್ರೆ ಹಂಗೆ ಡೈರೆಕ್ಟ್ ಹಾಕಿದ್ರೆ ಅದು ಬೇಗ ಕೊಳೆಯುತ್ತೆ ನೋಡ್ರಿ. ಪ್ಲಾಸ್ಟಿಕ್ ಅದೆಲ್ಲ ಹಾಕಿದ್ರಂತಂದ್ರೆ ಅದು ಪ್ಲಾಸ್ಟಿಕ್ ಕೊಳೆಯೋದಿಲ್ಲ. ಹಾಗಾಗಿ ಪ್ಲಾಸ್ಟಿಕಲ್ಲಿ ಹಾಕಬಾರ್ದು. ಆದಷ್ಟು ಡೈರೆಕ್ಟಾಗಿ ಹಾಕಿದ್ರೆ ಒಳ್ಳೆಯದು. ಇದಿಷ್ಟು ನೋಡ್ರಿ ದೇವರಿಗೆ ಅರ್ಪಿಸಿದಂಥ ಒಂದು ಹೂವುಗಳನ್ನು ಗೌರವಯುತವಾಗಿ ನಾವು ಯಾವ ಥರ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.